ಅವರಾಗಿರ್ಬೋದು ಅಥವಾ ಇನ್ನುಳಿದ ಅನೇಕ ಲೀಡರ್ಗಳು ಬರ್ತಾ ಇದ್ದಾರೆ. ಇವರೆಲ್ಲರೂ ಸಹಿತ ಒಂದಿಷ್ಟು ಬೆಲ್ಲದ ಅವರು ಇವರೆಲ್ಲರೂ ಮತ್ತು ಸಿದ್ದೇಶ್ವರ ಅವರು ಇವರೆಲ್ಲರೂ ಒಂದಿಷ್ಟು ಲಿಂಗಾಯತರು ಇನ್ನುಳಿದ ಹಿಂದದವರು ಎಲ್ಲರೂ ಇದ್ದಾರೆ. ಆದರೂ ಇವರೆಲ್ಲರಿಗೂ ಇವತ್ತು ಹೊಸ ಒಬ್ಬ ನಾಯಕನನ್ನು BJP ಹುಡುಕಬೇಕಾಗಿದೆ. ಆ ಹುಡುಗ ಕೆಲಸ ಮಾಡಲಿಕ್ಕಿದ್ದಾರೆ. ಅದಾದ ನೀನು ಮಾಡಪ್ಪ, ನೀನು ಆಗ್ಬೇಕಾರೆ ಆಗೋ ಲೀಡರ್ ಅನ್ನೋ ಹಂಗೆ ನಿನಗೆ ಭವಿಷ್ಯ ಐತಿಪ್ಪ ಅಂತ ಹಿಂಗೆ ಹೇಳಿ ಕಳಿಸಿದ್ದಾರೆ. ಇನ್ನು ಬಸವಣ್ಣದಿ ಇನ್ನು ಲಿಂಗಾಯತದಿ. ಅದಕ್ಕೆ ಆ ಲಿಂಗಾಯತರ ಒಂದು ಏನಪ್ಪ ವಜ್ರಕ್ಕೆ ವಜ್ರ ಮದ್ದನ್ನು ಗೊತ್ತದಲ್ಲ, ವಜ್ರ ಹೊಡಿಬೇಕಾದ್ರೆ ವಜ್ರ ಅಂತ ಹೊಡೆದು ಇವತ್ತು ನಮ್ಮ ಈ ಯತ್ನಾಳನ್ನು ಲಿಂಗಾಯತ ಲೀಡರನ್ನಾಗಿ BJPಯಲ್ಲಿ ಬಿಂಬಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಶಿಕಾರಿಪುರದಲ್ಲೇ ಮಾಡೋದು ಅನ್ನೋ ಮ್ಯಾಕ್ಸಿಮಮ್ ಫಿಕ್ಸ್ ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಒಂದು ನಾಯಕತ್ವವನ್ನು ಹೇಗೆ ಇಲೆಕ್ಷನ್ ಸಮೀಪದಲ್ಲಿ ಯಾವಿಲ್ಲ, ಟೈಮು ಸಾಕಷ್ಟು ಅದ. ಪೂರ್ಣ ಪ್ರಮಾಣದಲ್ಲಿ ಯಡಿಯೂರಪ್ಪನವ್ರ ಹಣದ ಬದುಕು ಸರಿಸುವಂಥದ್ದು, ಒಂದು ಬಂಡೆಗಲ್ಲನ್ನು ಹೊಡೆದ ಚೂರು ಮಾಡುವಂಥ ಒಂದು ಸಾಹಸವನ್ನು ನಮ್ಮ ಹೈಕಮಾಂಡ್ ಯತ್ನಾಳಕ್ಕೆ ಕೊಟ್ಟದು. ಹೀಗಾಗಿ ಮೊದಲ ಅವರು ಮಾತಿನ ಮಲ್ಲರು ಮಾತಾಡ್ತಾರೆ. ಕೆಲವೊಬ್ರು ಲಾಯ್ಕ್ ಆಗಿರಲಿಕ್ಕೆಲ್ಲ, ಕೆಲವೊಬ್ರು ಲಾಯ್ಕ್ ಆಗ್ಬೋದು, ಬಟ್ ದಿಟ್ಟರು ಅದರ. ಕೆಲವೊಮ್ಮೆ ನಮಗೆ ಧೂಮತನ ಅನ್ನಿಸ್ತದೆ, ಇನ್ನು ಕೆಲವೊಮ್ಮೆ ಒಂದಿಷ್ಟು ಬಫೂನ್ ಅಂತ ಅನ್ನಿಸ್ತಿರ್ತದೆ. ಆದರೂ ಏನೂ ಅನಿಸಿದ್ರು ಇವತ್ತು ಯತ್ನಾಳ್ ಕೈಯಲ್ಲೇ ನಿಧಾನಕ್ಕೆ ಹೈಕ್ ಮಾಡಿದ್ದು ಒಂದು ಅಧಿಕಾರ ಒಪ್ಪಿಸ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೊರಟದ. ಅಂದ್ರೆ ಲಿಂಗಾಯತರಲ್ಲಿ ಯಡಿಯೂರಪ್ಪನ ವಿರೋಧ ನಿಲ್ಲುವಂಥ BJPಯಲ್ಲಿ ಯಾವ ನಾಯಕವೂ ಇಲ್ಲ. ಅದಕ್ಕೆ ಒಬ್ಬ ನಾಯಕನ ತಯಾರು ಮಾಡಿ ಅದನ್ನು ಬದುಕಿ ಸರಿಸುವಂಥ ಕೆಲಸವನ್ನು ಹೈಕಮಾಂಡ್ ಅತ್ಯಂತ ಸೂಕ್ಷ್ಮವಾಗಿ ಹೇಳಿ ಕಳಿಸೋದು. ಹೀಗಾಗಿ ಯಡಿಯೂರಪ್ಪನವ್ರು ಮುಂದಿನ ದಿನಗಳು ಅಂದುಕೊಂಡ್ರಷ್ಟು ಸುಲಭ ಇಲ್ಲ. ವಿಜಯೇಂದ್ರ ಅವರು ಮೋಸ್ಟ್ಲಿ ಈಗೇನು ಉಳಿಬೋದು ಅಧ್ಯಕ್ಷ ಆಗಿ. ಆದರೆ ಸಪೋಸ್ ಏನಾದರೂ BJP 2028ರಲ್ಲಿ ಅಧಿಕಾರಕ್ಕೆ ಬರುವಂಥ ಪ್ರಸಂಗ ಬರ್ತಂದ್ರೆ, ಈಗಾಗಲೇ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಹುಡುಗರಿ ಅಂತೀರ. ಹೀಗಾಗಿ ಹುಡುಗನ ಜೊತೆ ಬಾಜು ಇಡುವಂಥ ಕೆಲಸಗಳು ನಡಿಬೋದು. ಅದಕ್ಕೆ ಅದೇನೂ ಆಗಲಿ, ಇದು ಎಷ್ಟು ಮಟ್ಟಿಗೆ ಮುಂದಿನ ದಿನದಲ್ಲಿ ಈ BJPಯಲ್ಲಿ ಈ ಒಂದು ಒಕ್ಕಟ್ಟನ್ನು ಉಳಿಸ್ಕೊಂಡು ಹೋಗ್ಬೋದು ಅಥವಾ ಒಕ್ಕಟ್ಟು ಆಗಿದ್ರೂ ಹೋಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ನಿನ್ನ ಯಡಿಯೂರಪ್ಪನ ಬೆಂಬಲಿಗರಾಗಿರ್ಬೋದು, ಯಡಿಯೂರಪ್ಪನ ಇದಕ್ಕೊಂದು ಉತ್ತರ ಹುಡುಕಬೇಕಾಗ್ತದೆ. ಅವ್ರು ಹುಡುಕ್ತಾರೆ. ಯಾಕಂದರೆ ಅವರು ಲೈಫ್ ತುಂಬ ಎಲ್ಲ ಹೋರಾಟ ಮಾಡ್ಕೊಂಡು ಮೇಲೆ ಬಂದವರು ಅದಾರ. ಇದನ್ನಷ್ಟು ಸುಲಭ ಬಿಟ್ಟು ಕೊಡುವಂಥ ಸ್ಥಿತಿಯೊಳಗೂ ಅವರಿಲ್ಲ. ಯಾಕಂದರೆ ಶತಾಯಗತಾಯ ತಮ್ಮ ಮಗನ ಈ ರಾಜ್ಯದ ಒಬ್ಬ